ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ವ್ಲಾಗ್ಸ್ಗೆ ಸ್ವಾಗತ. ಸಾರಿ ಸ್ನೇಹಿತರೆ, ತುಂಬ ದಿನದಿಂದ ವ್ಲಾಗ್ಸನ್ನು ಹಾಕಿರಲಿಲ್ಲ, ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇವಾಗ ನಾವು ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳೆಲ್ಲ ಸೇರಿ ಮಕ್ಕಳ ಜೊತೆಗೆ ಫ್ಯಾಮಿಲಿ ಜೊತೆಗೆ ಮೈಸೂರಿಗೆ ಹೊರಟಿದ್ದೀವಿ. ಸೊ ಇವಾಗ ಬೆಟ್ಟ ಹತ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ಬೆಟ್ಟ ಹೋಗ್ತಾ ಇದ್ದೀವಿ ಬೆಟ್ಟಕ್ಕೆ. ಸೊ ನಾನು ಇಲ್ಲಿ ಮುಂದೆ ಯಾವುದೇ ವಿಡಿಯೋ ಮಾಡಿಲ್ಲ. ಸೊ ತುಂಬಾ ರಶ್ಶು ಕೂಡ ಇತ್ತು, ಹಾಗೆ ಅಲ್ಲಿ ವೆಯ್ಟಿಂಗ್ ಮಾಡಿ ಮತ್ತು ದರ್ಶನ ಮಾತ್ರ ಚೆನ್ನಾಗಾಯಿತು. ದರ್ಶನ ಮಾಡಿಕೊಂಡು ಬಂದ್ವಿ. ಈಗೇನು ಹೋಗ್ತಾ ಇದ್ವಿ ಅದಷ್ಟೇ ವಿಡಿಯೋ ಮಾಡಿದ್ದೀನಿ, ಆಮೇಲೆ ಮಾಡೋದಕ್ಕೆ ನೆನಪಾಗಲಿಲ್ಲ. ಅದಾದಮೇಲೆ ಯಾವುದೆಲ್ಲ ಪ್ಲೇಸಿಗೆ ಹೋಗಿದ್ವಿ ಆ ಪ್ಲೇಸ್ದು ಕೆಲವೊಂದು ಸ್ವಲ್ಪ ಕ್ಲಿಪ್ಸನ್ನು ತೆಗೆದಿಟ್ಕೊಂಡಿದ್ದೀನಿ. ಫುಲ್ಲು ಮೈಸೂರು ನಾವು ತಿರುಗಾಡಬೇಕಂದ್ರೆ ಒಂದು 4-5 ಡೇಸ್ ಆದರೂ ಬೇಕಾಗುತ್ತೆ ನಮಗೆ. ಸೊ ಮತ್ತು ಅಲ್ಲಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ, ಕ್ಯೂ ಇರುತ್ತೆ, ರಶ್ ಇರುತ್ತೆ. ಸೊ ಇದರಿಂದಾಗಿ ನಮಗೆ ಕರೆಕ್ಟಾಗಿ ಎಲ್ಲ ಕಡೆ ಕವರ್ ಮಾಡೋದಕ್ಕೆ ಆಗೋದಿಲ್ಲ. 3 ಡೇಸಲ್ಲಿ ನಾವು 3 ಡೇಸ್ ಹೋಗಿ ಬಂದಿದ್ದೀವಿ, ಆದರೂ ಫುಲ್ ಯಾವುದನ್ನು ನಾವು ಕವರ್ ಮಾಡಿಲ್ಲ ಪ್ಲೇಸಸನ್ನು. ಸೊ ಮೇಯ್ನಾಗಿ ಯಾವುದಕ್ಕೆ ಹೋಗಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ನಾವು ಅರಮನೆಗೆ ಹೋಗಿದ್ವಿ. ಮೈಸೂರು ಪ್ಯಾಲೇಸ್ ಅಂತೂ ನೋಡಲೇಬೇಕಾದ್ದು, ಮಕ್ಕಳು ಚಿಕ್ಕವರಿರಬೇಕಾದ್ರೆ ನಾವು ಹೋಗಿದ್ವಿ. ಸೊ ಮಕ್ಕಳು ಚಿಕ್ಕವ್ರು ಇರಬೇಕಾದ್ರೆ ಇದೆಲ್ಲ ನೋಡಿದ್ದು ಮರ್ತೋಗಿತ್ತು ಅಂತ ಹೇಳ್ತಾಯಿದ್ರು. ಸೊ ಮತ್ತೊಮ್ಮೆ ಹೋಗುವ ಅಂತ ಹೇಳ್ತಾಯಿದ್ರು. ಚಿಕ್ಕದಿರಬೇಕಾದ್ರೆ ನೋಡಿದ್ದು ಅಷ್ಟೊಂದು ನೆನಪಿರೋದಿಲ್ಲ. ಸೊ ಹಾಗಾಗಿ ದೊಡ್ಡವರಾಗಿದ್ದಾರೆ ಮಕ್ಕಳು, ನೆನಪಲ್ಲೂ ಇರುತ್ತೆ. ಹಾಗಾಗಿ ಮೈಸೂರು ಪ್ಯಾಲೇಸ್ಗೆ ಹೋಗಿ ಒಳಗಡೆ ಎಲ್ಲ ರಾಣಿ ಮಹಾರಾಜರು ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ಏನಿತ್ತು, ಹಾಗೆ ನಮ್ಮದು ಕೆಲವೊಂದು ಫೋಟೋಸನ್ನು ತೆಕ್ಕೊಂಡು ಬಂದ್ವಿ. ಅದಾದಮೇಲೆ ಇಲ್ಲಿ ನೋಡಿ ಶ್ರೀರಂಗಪಟ್ಟಣಕ್ಕೆ ಹೋದ್ವಿ. ಅದಾದಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಇಲ್ಲಿ KRSಗೆ ಬಂದಿದ್ದೀವಿ. KRSಗೆ ಹೋಗಬೇಕಾದ್ರೆ ತುಂಬ ನೈಟ್ ಆಯಿತು, ನಮಗೆ 7 ಕಳೀತು. 7 o'clock ಮೇಲೆ ಹೋಗಿದ್ದೀವಿ. ಬಟ್ ಈ ಕಾರಂಜಿ ಒಂದು ಮಿಸ್ ಮಾಡದೆ ನೋಡಿದ್ದೀವಿ. ಬೇರೆ ಯಾವುದು ಅಷ್ಟೊಂದು ಖುಷಿ ಕೊಡಲಿಲ್ಲ, ಕಾರಂಜಿ ಬಿಟ್ಟರೆ. ಈ ಒಂದು ವಾಟರ್ ಫೌಂಟೇನ್ ಏನಿದೆ ಇದು ಒಂದು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನೋಡಿ ಇದು ನಂಜುಂಡೇಶ್ವರ ದೇವಸ್ಥಾನ, ಇಲ್ಲಿ ಹೋದ್ವಿ. ನೆಕ್ಸ್ಟ್ ಡೇ ನಾವು, ಇದು ಕೂಡ ಒಂದು ಒಳ್ಳೆ ದೇವಸ್ಥಾನ, ನೋಡಲೇಬೇಕಾದಂಥ ದೇವಸ್ಥಾನ. ತುಂಬ ದೊಡ್ಡದಾಗಿದೆ, ಒಳಗಡೆ ದೇವರು ತುಂಬ ದೇವರು ಇದ್ದಾರೆ. ಹಾಗೆ ತುಂಬ ಖುಷಿಯಾಗುತ್ತೆ ಈ ಪ್ಲೇಸ್ಗೆ ಹೋದಾಗ, ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಸಿಗುತ್ತೆ. ಮತ್ತು ಅಲ್ಲೇ ದೇವರಿಗೆ ಬೇಕಾದ ಹಣ್ಣು ಕಾಯಿ ಇರ್ಬೋದು, ಹೂ ಇರ್ಬೋದು. ಮತ್ತು ನಂಜುಂಡೇಶ್ವರ ಅಂದರೆ ಶಿವದೇವರಲ್ವಾ, ಅರ್ಚನೆಗೆ ಬೇಕಾದ ಬಿಲ್ವಪತ್ರೆ ಎಲ್ಲನೂ ಸಿಗುತ್ತೆ. ಹಾಗೆ ಅಲ್ಲಿ ನನಗೆ ತುಂಬ ಖುಷಿಯಾದದ್ದು ಅಂತ ಹೇಳಿದರೆ, ಅಲ್ಲಿ ಅನ್ನ ಸಂತರ್ಪಣೆ ಪ್ರಸಾದ ಅಂತ ಸಿಗುತ್ತೆ. ಸೊ ಅದನ್ನು ನಾನು ಫ್ಯಾಮಿಲಿಯವರಿಗೆ ಎಲ್ರಿಗೂ ಕೈ ತುತ್ತು ಕೊಟ್ಟೆ. ಅದಂತೂ ಆಗದೇ ಇರುವಂಥ ಒಂದು ಕ್ಷಣ. ತುಂಬ ಖುಷಿಯಾಯಿತು ಕೈ ತುತ್ತು ಕೊಡುವಂಥ ಭಾಗ್ಯ ಸಿಕ್ಕಿದ್ದು. ಹಾಗಾಗಿ ಮಿಸ್ ಮಾಡದೆ ನೀವು ಕೂಡ ಅನ್ನಪ್ರಸಾದ ಅಂತ ಸಿಗೋದನ್ನು ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿ ಮಾಡಿರೋದು, ಬೆಲ್ಲ ತುಪ್ಪ ಹಾಕಿ ಮಾಡಿರೋದು
ತುಂಬ ಚೆನ್ನಾಗಿರುತ್ತೆ. ಮತ್ತು ಆ ದೇವಸ್ಥಾನಕ್ಕೆ ಹೋಗಿ ಬಂದು ಅದಾದಮೇಲೆ ಝೂಗೆ ಎಂಟ್ರಿ ಕೊಟ್ವಿ. ಸೊ ಝೂಗೆ ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗಲ್ಲೇ ಈಗ ಹುಲಿ, ಸಿಂಹ ಇದೆಲ್ಲ ನೋಡೋದಕ್ಕೆ ಸಿಗುತ್ತೆ ಝೂಗೆ ಹೋದಾಗ. ಸೊ ಝೂ ಅಂತೂ ನೋಡಲೇಬೇಕಾದಂಥ ಪ್ಲೇಸು. ತುಂಬ ಅಂದರೆ ತುಂಬ, ಯಾವುದೂ ನೋಡದೇ ಇರುವಂಥ ಪ್ರಾಣಿಗಳನ್ನೆಲ್ಲ ನಾವಿಲ್ಲಿ ಪ್ರತ್ಯಕ್ಷವಾಗಿ ನೋಡ್ಬೋದು. ನಾರ್ಮಲಾಗಿ ನಾವು ಟಿ ವಿಯಲ್ಲೆಲ್ಲ ನೋಡ್ತಾ ಇರ್ತೀವಿ ಹುಲಿ, ಸಿಂಹ ಇದೆಲ್ಲ, ಬಟ್ ರಿಯಲ್ಲಾಗಿ ನೋಡಬೇಕಾದ್ರೇ ಮಜಾ ಇರುವಂಥದ್ದು. ಸೊ ಹಾಗಾಗಿ ನೀವು ಸಮ್ಮರ್ ಹಾಲಿಡೇಸ್ ಸಿಕ್ಕಾಗ ಝೂ ಅಂತೂ ಮಿಸ್ ಮಾಡದೆ ನೋಡಿ, ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಹಾಗೆ ಇಲ್ಲಿ ಪ್ರಾಣಿಗಳು ಅಷ್ಟೇ ಅಲ್ಲ, ಇಲ್ಲಿ ಇರುವಂಥ ಕೆಲವೊಂದು ನಾವು ಸೆಲ್ಫಿ ತೆಕ್ಕೊಳ್ಳೋದಕ್ಕೆ, ಫ್ಯಾಮಿಲಿ ಫೋಟೋ ತೆಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುವಂಥ ಕೆಲವೊಂದು ಪ್ಲೇಸಸ್ ಇದೆ. ಅದನ್ನು ಕೂಡ ಮಿಸ್ ಮಾಡದೆ ಕ್ಲಿಕ್ ಮಾಡ್ಕೊಳ್ಬೋದು. ಒಂದು ಮೆಮೊರೇಬಲ್ ಮೂಮೆಂಟ್ ಆಗಿರುತ್ತೆ ಇಲ್ಲಿ ಬಂದಾಗ. ಸೊ ಆ ಒಂದು ಫೋಟೋಸ್ ಕೂಡ ಇದೆ, ಬಟ್ ನಾನು ಫೋಟೋಸ್ ಯಾವುದು ಇಲ್ಲಿ ಶೇರ್ ಮಾಡೋದಿಲ್ಲ. ಬಟ್ ಮಕ್ಕಳಿಗಂತೂ ಈ ವಿಡಿಯೋನ ಮಿಸ್ ಮಾಡದೆ ತೋರಿಸಿ, ಅಟ್ಲೀಸ್ಟ್ ವಿಡಿಯೋನಾದರೂ ನೋಡಿ ಮಕ್ಕಳು ಖುಷಿ ಪಡ್ತಾರೆ. ನಮ್ಮ ಒಂದು ರಾಷ್ಟ್ರ ಪ್ರಾಣಿ ಹುಲಿ ಆಗಿರೋದ್ರಿಂದ ಇದನ್ನೆಲ್ಲ ನಾವು ಮಕ್ಕಳಿಗೆ ರಿಯಲ್ಲಾಗಿ ತೋರಿಸಿದರೆ ತುಂಬ ನೆನಪಲ್ಲಿರುತ್ತೆ ಮತ್ತು ಅಷ್ಟೇ ಒಂದು ಎಂಜಾಯ್ ಮಾಡ್ತಾರೆ. ಸಣ್ಣ ಸಣ್ಣ ಮಕ್ಕಳಂತೂ ಹಾಗೆ ಭಯನೂ ಪಡ್ತಾರೆ, ಕೆಲವು ಮಕ್ಕಳು ಭಯನೇ ಪಡೋದಿಲ್ಲ. ನನ್ನ ತಮ್ಮನ ಮಗಳಂತೂ ಒಂಚೂರು ಭಯ ಪಡ್ತಾ ಇರಲಿಲ್ಲ, ಅಷ್ಟು ಖುಷಿಯಿಂದ ಎಲ್ಲ ಮಾತಾಡೋದಿರ್ಬೋದು, ಕರೆಯೋದಿರ್ಬೋದು, ಕ್ಯೂಟಾಗಿ ಕೇಳ್ತಾ ಇತ್ತು. ತುಂಬ ಎಂಜಾಯ್ ಮಾಡಿದರು ಮಕ್ಕಳು ಮಾತ್ರ. ಹಾಗೆ ಇಲ್ಲಿ ನೋಡಿ ಫೋಟೋಸು, ಫ್ಯಾಮಿಲಿ ಫೋಟೋ ಏನೇ ತೆಗೆಯೋದಿದ್ರು ಇದ್ರ ಹತ್ರ ಎಲ್ಲ ತೆಕ್ಕೊಂಡ್ರೆ ತುಂಬ ಒಂದು ಎಂಜಾಯ್ ಮಾಡೋ ಅಂಥದ್ದು ಇಲ್ಲಿ ತೆಗೆದಿರೋಂಥ ಫೋಟೋಸು. ಹಾಗೆ ಯಾವುದೇ ತಿಂಡಿ ಇರ್ಬೋದು, ಯಾವುದನ್ನು ಇಲ್ಲಿ ತೊಗೊಳೋದಕ್ಕೆ ಅಲೋ ಇರಲಿಲ್ಲ, ಯಾವುದನ್ನು ತೊಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ಕಡಲೆ ತೊಗೊಂಡಿದ್ವಿ ತಿನ್ನೋದಕ್ಕೆ, ಬಟ್ ಎಂಟ್ರೆನ್ಸಲ್ಲೇ ಖಾಲಿ ಮಾಡಿ ಒಳಗಡೆ ಹೋಗಿ ಅಂತೇಳಿ ನಿಲ್ಲಿಸಿದ್ರು ಅಲ್ಲೇ. ಸೊ ಕಡಲೆ ಎಲ್ಲ ಖಾಲಿ ಮಾಡಿ ಅದಾದಮೇಲೆ ಒಳಗಡೆ ಬಿಟ್ಟರು. ಯಾವುದೇ ತಿಂಡಿ ಇರ್ಬೋದು ಏನನ್ನು ತೊಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ ಒಳಗಡೆ, ಅಲ್ಲೇ ಬೇಕಿದ್ದರೆ ಸಿಗುತ್ತೆ. ಹಾಗೆ ಝೂನಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆಲ್ಲ ಇಂಥದೇ ಫುಡ್ ಹಾಕಬೇಕು ಅನ್ನೋದೆಲ್ಲ ಇರುತ್ತೆ, ಮತ್ತು ಇಂತಿಷ್ಟೇ ಫುಡ್ ಹಾಕಬೇಕು, ಮತ್ತು ಅವರು ಮೊದಲೇ ಫುಡ್ ಹಾಕಿದರೆ ನಾವು ಏನಾದರೂ ಕೊಟ್ಟಾಗ ಅಥವಾ ಕಸ ಕಡ್ಡಿ ಅಥವಾ ಪ್ಲಾಸ್ಟಿಕ್ ಎಲ್ಲ ಬೀಳೋ ಚಾನ್ಸಸ್ಸು ಇರುತ್ತೆ ತಿಂಡಿ ಕೊಡೋದ್ರಿಂದ. ಹಾಗಾಗಿ ತಿಂಡಿ ತೊಗೊಂಡು ಹೋಗೋದಕ್ಕೂ ಬಿಡೋದಿಲ್ಲ, ಕೊಡೋದಕ್ಕೂ ಬಿಡೋದಿಲ್ಲ. ಸೊ ಹಾಗಾಗಿ ತಿಂಡಿ ಏನೇ ಇದ್ದರೂ ತಗೊಂಡು ಹೋಗಬೇಡಿ, ನಿಮ್ಮ ಲಗೇಜ್ ಏನೇ ಇದ್ದರೂ ಅಲ್ಲೇ ಔಟ್ಸೈಡ್ ಇಡೋದಕ್ಕೆ ಒಂದು ಫೆಸಿಲಿಟಿ ಇರುತ್ತೆ. ಹಾಗಾಗಿ ಅದು ನೋಡಿ ಎಷ್ಟು ಚೆನ್ನಾಗಿ ಬೊಂಡ ತಿಂತಾಯಿದೆ, ಎಳ್ನೀರನ್ನು ಕುಡಿದು ಹಾಗೆ ಬೊಂಡನ ತಿಂತಾಯಿದೆ ಸಿಪ್ಪೆ ಸಮೇತ. ಎಷ್ಟು ಒಂದು ಸ್ಟ್ರಾಂಗ್ ಆಗಿರುತ್ತೆ ಕೆಲವೊಂದು ಪ್ರಾಣಿಗಳು. ನಾವೆಲ್ಲ ಓಪನ್ ಮಾಡಬೇಕು ಅಂತ ಹೇಳಿದರೆ ಕತ್ತಿ, ನೈಫ್ ಇಂಥದ್ದೆಲ್ಲ ಬೇಕಾಗುತ್ತೆ. ಆದರೆ ಪ್ರಾಣಿಗಳು ನೋಡಿ ಏನು ಬೇಕು ಅಂತಿಲ್ಲ, ಅವುಗಳ ಕೈಯೇ ಒಂದು ಸಾಧನ ಆಗಿರುತ್ತೆ. ಮತ್ತು ಈ ಝೂ ಒಳಗಡೆ ಎಂಟ್ರಿ ಆದರೆ ಸಾಕು, ಏನಿಲ್ಲ ಅಂದರೂ 3 to 4 hour ಪಾಸ್ ಆಗುತ್ತೆ. ಸೊ ಅಷ್ಟೊಂದು ನೋಡೋದಕ್ಕೆ ಇರುತ್ತೆ, ತುಂಬ ಸ್ಪೇಷಿಯಸ್ ಆಗಿ ಎಲ್ಲ ಒಂದು ಎನಿಮಲ್ಸಿಗೂ ಬೇಕಾದಷ್ಟು ಜಾಗ, ನೀರು ಇರ್ಬೋದು, ಫುಡ್ಡು ಎಲ್ಲದರ ವ್ಯವಸ್ಥೆ ಸೇಮ್ ಫಾರೆಸ್ಟಲ್ಲಿ ಯಾವ ರೀತಿ ಇರುತ್ತೋ ಅದೇ ಥರ ಇಲ್ಲಿ ಒಂದು ಫೆಸಿಲಿಟಿನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದಂತೂ ತುಂಬ ಖುಷಿ ಆಗುತ್ತೆ ನಮಗೆ ನೋಡೋದಕ್ಕೆ. ನಮಗೆ ಫಾರೆಸ್ಟ್ಗೆ ಹೋಗೋದಕ್ಕೂ ಭಯ ಆಗುತ್ತೆ, ಮತ್ತು ಫಾರೆಸ್ಟಲ್ಲಿ ನಾವು ಫಾರೆಸ್ಟ್ ಸೈಡೆಲ್ಲ ವೆಹಿಕಲ್ಸಲ್ಲಿ ಹೋದಾಗ ಟ್ರಾವೆಲ್ ಮಾಡಬೇಕಾದ್ರೆ ಅಷ್ಟೊಂದು ಪ್ರಾಣಿಗಳು ಸಿಗೋದಿಲ್ಲ ನಮಗೆ. ಬಟ್ ಇಲ್ಲಿ ನಾವು ಯಾವುದೆಲ್ಲ ನೋಡಿಲ್ಲ ಎಲ್ಲ ಪ್ರಾಣಿಗಳನ್ನು ಇಲ್ಲಿ ನೋಡ್ಬೋದು. ಹಾಗೆ ಇದನ್ನೆಲ್ಲ ಸಾಕಿ ಇಷ್ಟೊಂದು ಎಲ್ಲ ಮಾಡ್ತಾರೆ ಅಂತ ಹೇಳಿದರೆ ತುಂಬ ಮೇಂಟೆನೆನ್ಸ್ ಕೂಡ ಇರುತ್ತೆ, ತುಂಬ ಒಂದು ಶ್ರಮ ಇರುತ್ತೆ ಇದರಲ್ಲಿ. ಸೊ ಹಾಗೆ ತುಂಬ ಖುಷಿ ಕೂಡ ಆಗುತ್ತೆ ಇದನ್ನೆಲ್ಲ ನೋಡಬೇಕಾದ್ರೆ. ಹಾಗೆ ಎಲ್ಲನೂ ಅಷ್ಟೇ ಫೋಟೋ, ವೀಡಿಯೋಸ್ ಎಲ್ಲನೂ ತೆಕ್ಕೊಳ್ತಾ ಇದ್ರು, ಅಷ್ಟೊಂದು ಎಂಜಾಯ್ ಮಾಡ್ತಾಯಿದ್ರು ಬಂದವರೆಲ್ಲ.
ಕಾಡಂದಿ ನೋಡಿ ಮರ ಹತ್ತಿ ಇಳಿತಾ ಇದೆ. ನಾವೆಲ್ಲ ಪಾಠ ಬುಕ್ಕಲ್ಲಿ ನೋಡಿದ್ವಿ, ರಿಯಲ್ ಆಗಿ ನೋಡಿರಲಿಲ್ಲ. ಇವತ್ತೇ ನೋಡ್ತಾ ಇರೋದು ನಾನಂತೂ. ಹಾಗೆ ಈ ಒಂದು ಆನೆ ನೋಡ್ಬೋದು, ತುಂಬ ಅಂದರೆ ತುಂಬ ಏಜ್ ಆಗಿದೆ ಈ ಆನೆಗೆ. ತುಂಬ ವರ್ಷಗಳಿಂದ ಇದೆ ಅಂತ ಅನಿಸುತ್ತೆ. ಸ್ಕಿನ್ ಎಲ್ಲ ಒಂಥರ ಮುದ್ದೆ ಮುದ್ದೆ ಆದಂತಿದೆ. ಸೊ ಇವತ್ತಿನ ಒಂದು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಒಂದು ಸ್ವಲ್ಪನಾದರೂ ನಿಮಗೆ ಇಷ್ಟ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಏನನ್ನಿಸಿತು ಅಂತೇಳಿ. ಹೀಗೆ ಮುಂದೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.